ನಾನು ಏನು ಹೇಳಿದ್ದೀವಿ, ಫಸ್ಟ್ ಸೋರ್ಸು ನೀರು ಕಡಿಮೆ, ಸೆಕೆಂಡ್ ಸೋರ್ಸು ಚೆನ್ನಾಗಿದೆ, ಥರ್ಡ್ ಸೋರ್ಸು ಕಡಿಮೆ ಅಂತ ಹೇಳಿದ್ದೀವಿ. ಇದರಲ್ಲಿ ಎಂಟ್ರಿ ಆಗಿಬಿಡುತ್ತೆ. ಇದರಲ್ಲಿ ರಿಪೋರ್ಟ್ ಏನು ಬರುತ್ತೆ ನೋಡೋಣ. ಈಗ ಬಂದು 800 ಫೀಟ್ ಮಿನಿಮಮ್ ಇರುತ್ತೆ. ನಾನು ಬಂದು 1000 ಫೀಟ್ ಮಾಡಿದ್ದೀವಿ. ಎಷ್ಟು ಬೇಕಾದ್ರೂ ನಾವು ಸ್ಕ್ಯಾನಿಂಗ್ ಮಾಡ್ಕೊಬೋದು. ಇಲ್ಲ ಸರ್ 2000 ಮಾಡಿ ಸರ್, ನಾನು 2000 ಮಾಡ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಎಷ್ಟು ನೀರು ಬರುತ್ತೆ ಅಂತ ಗೊತ್ತಾಗುತ್ತೆ. ಸರಿನಾ? ಈಗ ನೋಡಿ, ನಿಮ್ಮ ಸೈಟೇ ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಸರ್ ನಾನು ಈಗ ಹೋಗ್ತೀನಿ. ಇಲ್ಲೇ ಚೇಂಜ್ ಆಗಿಬಿಟ್ಟಿದೆ. ರಂಗೋಲಿ ಕೊಟ್ಟರೆ ಅಲ್ಲೇ ಐತೆ, ಸ್ವಲ್ಪ ಡಿಫ್ರೆನ್ಸು. ಸರಿನಾ? ಆ ಪಾಯಿಂಟ್ ಇದು ರಂಗೋಲಿ ಕೊಟ್ಟರೆ ಇಲ್ಲಿ ಐತೆ, ಒಂದು ಫೀಟ್ ದಾಟಿ ಬಂದಿದ್ವಿ. ಸರಿನಾ? ಟಿಪ್ ಸೌಂಡ್ ಬಂದರೆ ಆ ಜಾಗದಲ್ಲಿ ನೀರು ಐತಿ ಅಂತ ಲೆಕ್ಕ. ಇಲ್ಲಿ ಬಂದ ಮೇಲೆ ರೊಟೇಷನ್ ಆಗುತ್ತೆ. ಇದು ಯಾರು ಬೇಕಂದ್ರೂ ಮಾಡ್ಬೋದು, ಏನು ನಾಲೆಜ್ ಎಲ್ಲ ಓದಂಗಿಲ್ಲ. ಈಗ ಸ್ಕ್ಯಾನಿಂಗ್ ಮಾಡಿ ಆಯಿತು, ರಿಪೋರ್ಟ್ ಕೊಟ್ಬಿಡುತ್ತೆ. ನೆಕ್ಸ್ಟ್ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಹೆಂಗೆ ನಿಲ್ಲಿಸ್ಕೊಂಡಿದ್ದು ಅದೇ ಥರ ನೀವು ನಿಲ್ಲಿಸ್ಕೊಳ್ಬೇಕು. ಬೀಪ್ ಸೌಂಡ್ ಬಂದರೆ ನೀರು ಇದ್ದಂಗ? ಹೌದು, ಎಲ್ಲಿ ಇದೆ ಅಂತ ಬೀಪ್ ಸೌಂಡ್ ತೋರಿಸ್ತಾ ಇದೆ. ಯಾವ ಡೈರೆಕ್ಷನ್ ನೀರು ಬರೋದು ಅದನ್ನು ತೋರಿಸ್ತಾ ಇದೆ. ಇವಾಗ ನಾವು ಬೋರ್ ಯಾವ ಕಡೆ ಹಾಕಬೇಕು? ಏನು ಸರ್? ಇವಾಗ ಬೋರ್ ಎಲ್ಲಿ ನಿಲ್ಲಿಸ್ಕೊಂಡು ಅಲ್ಲೇ ಅದೇ ಪಾಯಿಂಟ್ಗೆ ಹಾಕಬೇಕು. ನೀರು ಸೋರ್ಸ್ ಈ ಕಡೆ ಹೋಗ್ಬಿಟ್ಟು ಬರ್ತಾ ಇದೆ ಅಂತ ಲೆಕ್ಕ. ಎಂಟು ಮಾಡಿ ಸರ್. 490 950 ಕೆಳಗಡೆ 2.5 ಇಂಚಸ್ ಬರ್ಬಿಟ್ರಾ ಸರ್? ನೆಕ್ಸ್ಟ್ ಬಂದು 1200 ಮಾಡೋಣ.